ತಮ್ಮ 80ನೇ ವಯಸ್ಸಿನಲ್ಲೂ ಸಾಲು ಸಾಲು ಸಿನಿಮಾಗಳ ಜೊತೆಯಲ್ಲಿ ಹಲವಾರು ಜಾಹೀರಾತು ಮತ್ತು ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿರುವ ಕೌನ್ ಬರೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಫುಲ್ ಬ್ಯುಸಿಯಾಗಿರುವ ಅಮಿತಾಬ್ ಬಚ್ಚನ್. ಇಂಥ ದಣಿವರಿಯದ ಮಹಾನಾಯಕ ಈ ಇಳಿ ವಯಸ್ಸಿನಲ್ಲೂ ಕೂಡ ತಮ್ಮ ಪ್ರತಿ ಚಿತ್ರಕ್ಕೆ ಮೊದಲಿನಂತೆ ಶ್ರಮ ಪಡುತ್ತಾರೆ, ಬೆವರು ಸುರಿಸುತ್ತಾರೆ. ತಾನು ಹಿರಿಯ, ಆರಾಮಾಗಿ ಚಿತ್ರೀಕರಣಕ್ಕೆ ಹೋದರಾಯಿತು ಎಂದು ಯಾವತ್ತೂ ಅಂದುಕೊಂಡವರಲ್ಲ ಅಮಿತಾಬ್ ಬಚ್ಚನ್. ಬದಲಿಗೆ ಇವತ್ತು ಕೂಡ ನಿರ್ದೇಶಕರು ಹೇಳಿದ ಸಮಯಕ್ಕೆ ಸರಿಯಾಗಿ ಬಿಗ್ ಬಿ ಚಿತ್ರೀಕರಣ ಸ್ಥಳದಲ್ಲಿ ಹಾಜರಾಗುತ್ತಾರೆ. ಆದರೆ ಅಮಿತಾಬ್ ಬಚ್ಚನ್ಗೆ ಇರುವ ಈ ಶ್ರದ್ಧೆ, ಕೆಲಸದ ಮೇಲಿರುವ ಭಕ್ತಿ ಈ ನವಯುಗದ ನಾಯಕರಾಗಲಿ ಅಥವಾ ಇಂದಿನ ಸ್ಟಾರ್ಗಳಾಗಲಿ ಕಾಣಿಸುತ್ತಿಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನು ನಿರ್ದೇಶಕ ಅಪೂರ್ವ ಲಾಬಿಯಾ ನೀಡಿದ್ದಾರೆ. ಅರ್ಜುನ್ ರಾಂಪಲ್ಗೆ ಹೇಗೆ ಅಮಿತಾಬ್ ಬಚ್ಚನ್ ಅವರ ಪಿತ್ತ ನೆತ್ತಿಗೇರಿಸುವಂತೆ ಮಾಡಿದ್ದು ಎಂಬುದನ್ನು ಹೇಳಿಕೊಂಡಿದ್ದಾರೆ. ಒಂದು ಸಂದರ್ಶನದಲ್ಲಿ ಮಾತನಾಡಿರುವ ಅಪೂರ್ವ ಲಾಕಿಯಾ, ತನ್ನ ಹೇಗ್ ಜಜ್ ನಬಿ ಚಿತ್ರದ ಚಿತ್ರೀಕರಣ ಬ್ಯಾಂಕಾಕ್ ನಲ್ಲಿ ನಡೆಯುತ್ತಿದ್ದ ದಿನಗಳಿವು. ಅದೊಂದು ದಿನ ಮುಂಜಾನೆ 5:30ಕ್ಕೆ ಚಿತ್ರೀಕರಣ ಇದ್ದರೂ ಕೂಡ ಅಮಿತಾಬ್ ಬಚ್ಚನ್, ನಾನು ಮತ್ತು ನನ್ನ ತಂಡ ಸದಸ್ಯರು ಕ್ಲಬ್ಗೆ ತೆರಳಿದೆವು. ಅಲ್ಲಿಯೇ ರಾತ್ರಿ 2:30ರವರೆಗೆ ಇದ್ದೆವು. ಆದರೂ ಕೂಡ ನಮ್ಮೆಲ್ಲರಿಗೂ ಆಶ್ಚರ್ಯವಾಗುವಂತೆ ಅಮಿತಾಬ್ ಬಚ್ಚನ್ ಅವರು ಸರಿಯಾದ ಸಮಯಕ್ಕೆ, ಅಂದರೆ ಬೆಳಿಗ್ಗೆ 5:30ಕ್ಕೆ ಚಿತ್ರೀಕರಣಕ್ಕೆ ಹಾಜರಾದರು ಎಂದು ನೆನಪಿಸಿಕೊಳ್ಳುತ್ತಾರೆ. ಮುಂದುವರೆದು ಅವತ್ತು ಅಮಿತಾಬ್ ಬಚ್ಚನ್ ಅವರು ಮಧ್ಯಾಹ್ನ ನನಗೆ 2.5 ಗಂಟೆಗಳ ಕಾಲ ವಿಶ್ರಾಂತಿ ಬೇಕೆಂದು ಮನವಿಯನ್ನು ಮಾಡಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಚಿತ್ರೀಕರಣಕ್ಕೆ ನಾವೆಲ್ಲ ಸಿದ್ಧತೆವಾದವು. ಆದರೆ ದುರಾದೃಷ್ಟಕ್ಕೆ ಅವತ್ತು ಚಿತ್ರದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಅರ್ಜುನ್ ರಾಂಪಲ್ ಸರಿಯಾದ ಸಮಯಕ್ಕೆ ಬರಲೇ ಇಲ್ಲ ಎಂದಿರುವ ಅಪೂರ್ವ, ಅರ್ಜುನ್ ರಾಂಪಲ್ಗೋಸ್ಕರ ಅಮಿತಾಬ್ ಬಚ್ಚನ್ ಅವತ್ತು 3 ಗಂಟೆಗಳ ಕಾಲ ಕಾಯ್ದು ಕುಳಿತಿದ್ದರು ಎಂದು ಹೇಳಿಕೊಂಡಿದ್ದಾರೆ. ಆದಾಗೂ ಅರ್ಜುನ್ ರಾಂಪಲ್ 3 ಗಂಟೆಗಳ ತಡವಾಗಿ ಬಂದರೂ ಕೂಡ ನಾವು ಮಧ್ಯಾಹ್ನದ ವೇಳೆಗೆ ಅಂದುಕೊಂಡಂತೆ ಚಿತ್ರೀಕರಣವನ್ನು ಪ್ರಾರಂಭ ಮಾಡಿದೆವು. ಅಮಿತಾಬ್ ಬಚ್ಚನ್ ಅವರಿಂದ ವಿಶ್ರಾಂತಿ ಪಡೆಯಲು ಹೋಟೆಲ್ಗೆ ಕಳಿಸಿದೆವು ಎಂದಿರುವ ಅಪೂರ್ವ, ಆದರೆ ಅರ್ಜುನ್ ರಾಂಪಲ್ ಅವರ ಕೆಲ ಕ್ಲೋಸ್ ಅಪ್ ಶಾಟ್ಗಳನ್ನು ನಾವು ಚಿತ್ರೀಕರಿಸಲಿಲ್ಲ. ಹೀಗಾಗಿ ಅಮಿತಾಬ್ ಬಚ್ಚನ್ ಅವರನ್ನು ಕರೆತರುವಂತೆ ಹೋಟೆಲ್ಗೆ ಕಳಿಸಿದೆವು. ಆದರೆ ಅರ್ಜುನ್ ರಾಂಪಲ್ ನಡವಳಿಕೆಯಿಂದ ಅಮಿತಾಬ್ ಬಚ್ಚನ್ ಕೋಪ ಮಾಡಿಕೊಂಡಿದ್ದರು. ಹೀಗಾಗಿ ಎಷ್ಟೇ ಬೇಡಿಕೊಂಡರೂ ಕೂಡ ಅಮಿತಾಬ್ ಬಚ್ಚನ್ ಅವತ್ತು 3 ಗಂಟೆಗಳ ಕಾಲ ತಮ್ಮ ರೂಮಿನಿಂದ ಹೊರಗೆ ಬರಲೇ ಇಲ್ಲ ಎಂದು ಹೇಳಿದ್ದಾರೆ. ಅಮಿತಾಬ್ ಬಚ್ಚನ್ ಬರದೇ ಇರುವುದನ್ನು ಕಂಡು ಹೆದರಿದ್ದ ಅರ್ಜುನ್ ರಾಂಪಲ್ ಇನ್ನೊಂದು ದಿನವೂ ಚಿತ್ರೀಕರಣಕ್ಕೆ ತಡವಾಗಿ ಬರಲ್ಲ ಎಂದು ಹೇಳಿದರು ಎಂದು ಅಪೂರ್ವ ಆ ದಿನಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ಒಂದೇ ಒಂದು ಮಾತು ಮಾತನಾಡದೆ ಈ ಮೂಲಕ ಅರ್ಜುನ್ ರಾಂಪಲ್ ವಿರುದ್ಧ ತಮ್ಮ ಸೇಡನ್ನು ಅಮಿತಾಬ್ ಬಚ್ಚನ್ ತೀರಿಸಿಕೊಂಡರು ಎಂದು ನಿರ್ದೇಶಕ ಹೇಳಿದ್ದಾರೆ.